ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಸ್ವಾಮೀಜಿಯ ಬಂಧನ ಆಗಿದೆ. ಹಂಗರಹಳ್ಳಿ ಮಠದ ಸ್ವಾಮೀಜಿ ಕಳ್ಳಾಟ ಬಯಲಾಗಿದೆ. ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಸ್ವಾಮೀಜಿಯನ್ನ ಬಂಧಿಸಲಾಗಿದೆ. ತುಮಕೂರಿನ ಕುಣಿಗಲ್ ತಾಲೂಕಿನ ಹಂಗರಹಳ್ಳಿ ಮಠ. ಬೆತ್ತಲೆ ವಿಡಿಯೋ ಮಾಡಿ ಬೆದರಿಕೆ ಒಡ್ಡಿದ್ದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಠಾಣೆಗೆ ದೂರು ದಾಖಲಾಗಿತ್ತು. ಸ್ವಾಮೀಜಿಯ ಶಿಷ್ಯ ಸ್ವತಃ ಈ ದೂರನ್ನ ದಾಖಲು ಮಾಡಿದ್ರು. 3 ಗಂಟೆಗೂ ಹೆಚ್ಚು ಕಾಲ ಸ್ವಾಮೀಜಿಯನ್ನ ಈಗ ವಿಚಾರಣೆ ಮಾಡಲಾಗಿದೆ. ವಿಚಾರಣೆಯ ಬಳಿಕ ಬಾಲ ಮಂಜುನಾಥ ಸ್ವಾಮೀಜಿ ಅರೆಸ್ಟ್ ಆಗಿದ್ದಾರೆ. ಹುಲಿಯೂರು ದುರ್ಗಾ ಪೊಲೀಸರಿಂದ ಬಂಧಿಸಲಾಗಿದೆ. ಹಂಗರಹಳ್ಳಿ ಮಠದ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೂಡ ಈಗ ಒದಗಿಸಲಾಗಿದೆ. ಹುಲಿಯೂರು ದುರ್ಗಾ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಿಸಲಾಗಿದೆ. ದೂರು ದಾಖಲಾಗಿದೆ. ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಸ್ವಾಮೀಜಿಯನ್ನ ಈಗ ಬಂಧಿಸಲಾಗಿದೆ. ಸ್ವತಃ ಶಿಷ್ಯ ದೂರನ್ನ ನೀಡಿದಂತ ಹಿನ್ನೆಲೆಯಲ್ಲಿ ಬಾಲಮಂಜುನಾಥ ಸ್ವಾಮೀಜಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 3 ಗಂಟೆಗೂ ಅಧಿಕ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಬೆತ್ತಲೆ ವಿಡಿಯೋ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯನ್ನ ಈಗ ಬಂಧನ ಮಾಡಲಾಗಿದೆ. ಹುಲಿಯೂರು ದುರ್ಗಾ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡಂತ ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಸುಮಾರು 3 ಗಂಟೆಗೂ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಹಂಗರಹಳ್ಳಿ ಮಠದ ಸ್ವಾಮೀಜಿಯ ಕಳ್ಳಾಟಗಳೆಲ್ಲವೂ ಕೂಡ ಬಯಲಾಗಿದೆ. ಬಾಲ ಮಂಜುನಾಥ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ. ಜೊತೆಗೆ ಹಂಗರಹಳ್ಳಿ ಮಠದ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ಕೂಡ ಈಗ ಒದಗಿಸಲಾಗಿದೆ ಅನ್ನುವಂಥ ಮಾಹಿತಿ. ಅದರ ಜೊತೆಯಲ್ಲಿ ವಿಚಾರಣೆಯನ್ನ ಮಾಡಿ ಈಗಾಗಲೇ ಬಂಧಿಸಿದ್ದಾರೆ. ಸುಮಾರು 3 ತಾಸಿಗೂ ಅಧಿಕ ವಿಚಾರಣೆ ನಡೆದಿದೆ ಅನ್ನುವಂಥ ಡೀಟೇಲ್ಸ್ ಈಗ ಲಭ್ಯವಾಗ್ತಾ ಇರೋದು. ಬೆತ್ತಲೆ ವಿಡಿಯೋ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸ್ವಾಮೀಜಿಯ ಶಿಷ್ಯನಿಂದ ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದ ನಂತರದಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಸ್ವಾಮೀಜಿಯನ್ನ ಈಗ ಬಂಧಿಸಲಾಗಿದೆ. ಜೊತೆಗೆ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ ಈಗ ಪೊಲೀಸರು. ಬೆತ್ತಲೆ ವಿಡಿಯೋವನ್ನ ಮಾಡಿ ಬೆದರಿಕೆಯನ್ನ ಒಡ್ತಾ ಇದ್ರು ಅನ್ನುವಂಥ ಆರೋಪವನ್ನ ಈಗ ಸ್ವಾಮೀಜಿ ಎದುರಿಸ್ತಾ ಇದ್ದಾರೆ. ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಅರೆಸ್ಟ್ ಕೂಡ ಮಾಡಿದ್ದಾರೆ. ಸ್ವಾಮೀಜಿಯನ್ನ ಬಂಧಿಸಲಾಗಿದೆ. ಈ ಸ್ವಾಮೀಜಿಯ ಕಳ್ಳಾಟ ಬಯಲಾಗಿರೋದು ಮತ್ತೊಂದು ಕಡೆಯಲ್ಲಿ ಅತಿ ದೊಡ್ಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆತ್ತಲೆ ವಿಡಿಯೋವನ್ನ ಮಾಡಿ ಬೆದರಿಕೆಯನ್ನ ಒಡ್ತಾ ಇದ್ರು ಅನ್ನುವಂಥ ಆರೋಪ. ಹಾಗಾಗಿ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ನಂತರದಲ್ಲಿ ಸ್ವಾಮೀಜಿಯನ್ನ ಬಂಧನ ಕೂಡ ಮಾಡಲಾಗಿದೆ. ಸುಮಾರು 3 ಗಂಟೆಗೂ ಅಧಿಕ ಗಂಟೆಗಳ ಕಾಲ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಮಾಹಿತಿಯ ಆಧಾರದ ಮೇಲೆ ಅಂದರೆ ಈಗಾಗಲೇ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪೊಲೀಸರು ಕೂಡ ಕಲೆ ಹಾಕ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಬಾಲಮಂಜುನಾಥ ಸ್ವಾಮೀಜಿ ಅರೆಸ್ಟ್ ಆಗಿದ್ದಾರೆ. ಹಂಗರಹಳ್ಳಿ ಮಠ, ಆ ಮಠದ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ಕೂಡ ಈಗ ನೀಡಲಾಗಿದೆ. ಜೊತೆಗೆ ಖುದ್ದು ಸ್ವಾಮೀಜಿಯ ಶಿಷ್ಯನೇ ಇದರ ಬಗ್ಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರೋದ್ರಿಂದ, ಪ್ರಕರಣವನ್ನ ಕೂಡ ದಾಖಲಿಸಿರೋದ್ರಿಂದ ಸ್ವಾಮೀಜಿಯ ಸ್ಟೇಟ್ಮೆಂಟ್ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೂಡ ಈಗ ಮುಂದುವರಿಸಿದ್ದಾರೆ ಪೊಲೀಸರು.